ನಮಸ್ಕಾರ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಇಲ್ಲಿ ಒಂದು ಸ್ವಲ್ಪ ಹೇರ್ ಸ್ಟೈಲ್ಸ್ನ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಹೇರ್ ಸ್ಟೈಲ್ ವೀಡಿಯೋಸ್ ನಿಮಗಾಗಿ ಬನ್ನಿ ನೋಡೋಣ. ಫಸ್ಟಿಗೆ ನೀಟಾಗಿ ಹೇರ್ನ ಕೂಮ್ನ ಮಾಡ್ಕೊಂಡಿದ್ದೀನಿ. ಹೇರ್ ಕೂಮ್ ಮಾಡ್ಕೊಂಡಾದಮೇಲೆ ಇವಾಗ ಆಲ್ಮೋಸ್ಟ್ ನಾರ್ಮಲ್ ಜಡೆ ಹಾಕೋಕ್ಕೂ ಅವ್ರಿಗೆ ಕಷ್ಟ ಇರುತ್ತೆ. ಅವ್ರಿಗೆ ಈ ವಿಡಿಯೋ ಹೀಗೆ ಎಲ್ಲ ಹೇರ್ಸ್ನು ಒಂದು ಸೈಡಲ್ಲಿ ಹಾಕೋತಾ ಇದ್ದೀನಿ. ಎಲ್ಲ ಹೇರ್ಸ್ನ ಒಂದು ಸೈಡಲ್ಲಿ ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟ್ ನಾನಿಲ್ಲಿ 2 ಪೋನಿಟೈಲ್ನ ಮಾಡ್ಕೋತಾ ಇದ್ದೀನಿ, ಪಾರ್ಟಿಷನ್ ಮಾಡ್ಕೊಂಡು. ಓಕೆನಾ, 1 2 ಏನು ಒಂದು ಜಾಸ್ತಿ ಒಂದು ಕನ್ವಿನ್ಸೋಕೆ ಪ್ರಾಬ್ಲಮ್ ಏನಿಲ್ಲ. ಈಗ 2 ಪೋನಿಟೈಲ್ನ ಹಾಕ್ಕೊತಾ ಇದ್ದೀನಿ. ಈಗ ಇದನ್ನ ರಬ್ಬರ್ ಬ್ಯಾಂಡನ್ನು ಸೆಕ್ಯೂರ್ ಮಾಡ್ಕೋತಾ ಇದ್ದೀನಿ. ಈಗ ಇಲ್ಲಿ 2 ಪೋನಿಟೈಲ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಕೆಳಗಿನ ಪೋನಿಟೈಲ್ನ ಸ್ವಲ್ಪ ಎಳ್ಕೊಂಡು ಇದರ ಮಿಡಲಲ್ಲಿ ಇದನ್ನು ಹೀಗೆ ಒಳಗೆ ಎಳ್ಕೊತಾ ಇದ್ದೀನಿ. ಓಕೆನಾ, ಇವಾಗ ಈ ಇದರಲ್ಲಿದೆಯಲ್ವ, ಇದರಲ್ಲಿರೋದನ್ನ ಹೀಗೆ ಸ್ವಲ್ಪ ಎಳ್ಕೊಂಡು ಏನು ಒಳಗಡೆ ಇರ್ತಲ್ಲ ಅದನ್ನ ಇವಾಗ ತಗೋತಾ ಇದ್ದೀನಿ. ಸೇಮ್ ಪ್ರೊಸೀಜರ್. ಇವಾಗ ಇದನ್ನು ಎಳ್ಕೊಂಡು ಇದ್ರೊಳಗೆ ಇದನ್ನು ತಗೋತಾ ಇದ್ದೀನಿ. ಈಗ ಈ ಜಡೆನ ಮಾಡ್ಕೊಂಡು ಲಾಸ್ಟಿಗೆ ಒಂದು ರಬ್ಬರ್ ಬ್ಯಾಂಡ್ನ ಹಾಕ್ಕೊಬಿಟ್ರೆ ಆಯಿತು. ನಾರ್ಮಲ್ ಜಡೆ ಥರನೇ, ನಾರ್ಮಲ್ ಜಡೆ ಹಾಕೊಳ್ಳೋಕೆ ಬರ್ದೇ ಇರೋರು ಈ ಥರ ಮಾಡ್ಕೊಂಬಿಟ್ರೆ ಆಗೋದು ನೋಡಿ. ಇದು ಒಂದು ಹೇರ್ ಸ್ಟೈಲ್ ಆಗುತ್ತೆ. ಈಗ 2ನೇ ಹೇರ್ ಸ್ಟೈಲ್ ಬಂದು ಸೇಮ್ ಅದೇ ಥರನೇ. ಈಗ ಅಷ್ಟು ಕೂದಲು ಒಂದು ಸೈಡಲ್ಲಿ ಹಾಕ್ಕೊಂಡಿದ್ದೀನಿ. ಓಕೆನಾ, ಒಂದು ಸೈಡಲ್ಲಿ ಹಾಕ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಹೀಗೆ ಸ್ವಲ್ಪ, ಆಮೇಲೆ ಲಾಸ್ಟಿಂದ ಸ್ವಲ್ಪ ಹೀಗೆ ಈ ಥರ ತೊಗೊಂಡಿದ್ದೀನಿ. ಈಗ ಇಲ್ಲಿ ರಬ್ಬರ್ ಬ್ಯಾಂಡ್ನ ಹಾಕೋತಾ ಇದ್ದೀನಿ. ಗೊತ್ತಾಗಿರ್ಬೋದು ಅಂತ ಅನಿಸುತ್ತೆ ಹೇರ್ ಸ್ಟೈಲ್ ನಿಮಗೆಲ್ಲ ಆಗಲ್ಲ. ಈಗ ಇಲ್ಲಿ ಒಂದು ರಬ್ಬರ್ನ ಹಾಕ್ಕೊಂಡಿದ್ದೀನಿ. ಓಕೆನಾ, ಈಗ ಇಷ್ಟಾದಮೇಲೆ ಈಗ ಇಲ್ಲಿ ಉಳಿದಿರುತ್ತಲ್ಲ, ಈಗ ಇದನ್ನು 2 ಭಾಗ ಮಾಡ್ಕೊಂಡು ಇದ್ರ ಮೇಲೆ ಹೀಗೆ ತಗೊಂಡು ಹೀಗೆ ಇಲ್ಲಿ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಳೋದು. ಈಗ ನೆಕ್ಸ್ಟ್ ಹಿಂದೆ ಮಾಡ್ಕೊಂಡಿದ್ದಲ್ಲ ಅದನ್ನು 2 ಭಾಗ ಮಾಡಿಕೊಂಡು ಹಿಂದೆ ತಗೊಂಡು ಹೀಗೆ ಇಲ್ಲಿಗೆ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಳೋದು. ನೀಟಾಗಿ ಅಂದರೆ ಸೇಮ್ ಪ್ರಪೋರ್ಷನಲ್ಲಿ ಬರಬೇಕು ಅಂತೇನಿಲ್ಲ, ಡಿಪೆಂಡ್ಸ್ ಆನ್ ಹೇರ್ ಸ್ಟೈಲಲ್ಲಿ. ಹಾಗಾಗಿ ಈಗ ಇಲ್ಲಿ ಒಂದು ರಬ್ಬರ್ನ ಹಾಕೋತಾ ಇದ್ದೀನಿ. ಹೀಗೆ ಫುಲ್ ಜಡೆನ ಮಾಡ್ಕೊಳ್ಳೋಣ ನೋಡಿ. ಹೀಗೆ ರಬ್ಬರ್ ಕಾಣುತ್ತೆ ಅನ್ನೋ ಇಲ್ಲಿ ಒಂದೊಂದು ಇದನ್ನು ಏನು ಸ್ಟೋನ್ ಎಲ್ಲ ಬರುತ್ತೆ ಅದನ್ನು ಹಾಕ್ಕೊಂಡ್ರೆ ಆಯಿತು. ಇದು ಫಿಟ್ಟಾಗಿದೆ, ಚೆನ್ನಾಗಿರಲ್ಲ, ಹಾಗೆ ಸ್ವಲ್ಪ ಹೀಗೆ ಹೇಳ್ಕೊಳ್ಳೋಣ. ಇವಾಗ ಒಂಥರ ಪಾರ್ಲರೆಲ್ಲ ಮಾಡ್ತಾರಲ್ಲ ಆ ಥರ ಲುಕ್ಕಲ್ಲಿ ಬರುತ್ತೆ ನೋಡಿ. ಹೀಗೆ ನಮ್ಮದು ಕಟ್ಟಿರೋದ್ರಿಂದ ಇವೆಲ್ಲ ಎದ್ಬಿಟ್ಟಿದೆ. ಇಲ್ಲಾಂದರೆ ಸ್ಟ್ರೇಟ್ ಹೇರ್ಸ್ ಇದೆ, ತುಂಬ ಚೆನ್ನಾಗಿ ಬರುತ್ತೆ. ಇದು ಒಂದು ಹೇರ್ ಸ್ಟೈಲ್ ಆಗಿತ್ತು. ಈಗ ಈಸಿಯಾಗಿ ಒಂದು ಹೇರ್ ಸ್ಟೈಲ್ ಮತ್ತು ಎಲ್ಲದನ್ನು ಒಂದೇ ಸೈಡಲ್ಲಿ ಹಾಕ್ಕೊಂಡಿದ್ದೀನಿ. ಏನಿಲ್ಲ, ತುಂಬ ಈಸಿ, ಸಖತ್ ಈಸಿ. ಈಗ ನೀಟಾಗಿ ಬಾಚಿಕೊಂಡಿದ್ದ ಆದಮೇಲೆ ಇಷ್ಟು ಹೇರ್ಸ್ಕೊ ಒಂದು ರಬ್ಬರ್ನ ಹಾಕೋತಾ ಇದ್ದೀನಿ. ಪೋನಿಟೈಲ್ ಒಂದು ಸಿಂಗಲ್ ಪೋನಿಟೈಲ್ನ ಹಾಕೋತಾ ಇದ್ದೀನಿ. ಓಕೆನಾ, ಈಗ ಒಂದು ಹಾಕ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಸ್ವಲ್ಪ ಕೆಳಗಡೆ ಬಂದು ಇನ್ನೊಂದನ್ನು ಹಾಕೋತಾ ಇದ್ದೀನಿ. ಈಗ ನೆಕ್ಸ್ಟ್ ಸ್ವಲ್ಪ ಕೆಳಗೆ ಬಂದು ಇನ್ನೊಂದು ಸ್ಟ್ರೈಟ್ ಹೇರ್ಸ್ ಇರೋದಂತೂ ಈ ಹೇರ್ ಸ್ಟೈಲ್ಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ನಾನು ಕಟ್ಟಿರೋದ್ರಿಂದ ಇದು ಹೇಳ್ತೀನಿ ಇಷ್ಟನ್ನು. ಹೀಗೆ ಫುಲ್ ರಬ್ಬರ್ ಹಾಕಾದ್ಮೇಲೆ ಈಗ ನೀಟಾಗಿ ಎಳ್ಕೊಬೇಕು.
ಹೇಳ್ಕೊಬೇಕು ಹೇಗೆ ಅಂದರೆ ಸುಮ್ಮನೆ ಹೀಗೆ ಹೇಳ್ಕೊಳ್ಳೋದು ಒಂದೊಂದನ್ನ ಹೀಗೆ ಅದು ಪಾರ್ಟಿಷನ್ ಥರನೇ ಅನಿಸ್ಬೇಕು, ಆ ಥರ ಹೇಳ್ಕೊಬೇಕು. ಅದೊಂಥರ ಬಾಲ್ ಥರ ಅಂತೀವಲ್ಲ ಆ ಥರ, ಅವಾಗ ಅದು ಲುಕ್ಕಾಗಿರುತ್ತೆ, ಅದು ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ. ನೋಡಿ ಹೀಗೆ ಈಗ ಮೇಲ್ಗಡೆ ಹೇಳ್ಕೊಂಡ್ರೆ ಕೆಳಗಡೆ ಫುಲ್ ಫ್ಲ್ಯಾಟಾಗಿ ಹೋಗ್ಬಿಡುತ್ತೆ. ಇವಾಗ ಇದನ್ನು ಹೇಳ್ಕೊಂಡು ಹೀಗೆ ಒಂದಿಷ್ಟು ಕೂದಲನ್ನ ಇಟ್ಕೊಂಡು ಈ ಥರ ಹೇಳ್ಕೊಳ್ಳೋದು. ಈಗ ನೋಡಿ ಬಾಲ್ ಥರ ಬಂದಿದೆ. ಇದು ಒಂದು ಹೇರ್ ಸ್ಟೈಲ್ ಆಯಿತಾ. ಈಗ ಇದೇ ಹೇರ್ ಸ್ಟೈಲಲ್ಲಿ ಇನ್ನೊಂದು ಹೇರ್ ಸ್ಟೈಲ್ ಮಾಡ್ತಾಯಿದ್ದೀನಿ, ಓಕೆನಾ. ಈ ರಬ್ಬರ್ ಇಲ್ಲೇ ಇರುತ್ತೆ ಫಸ್ಟ್ ಹಾಕ್ಕೊಂಡಿರೋದು. ಈಗ ನೆಕ್ಸ್ಟ್ ಹಾಕ್ಕೊಂಡಿರೋದನ್ನ ಮಿಡಲಲ್ಲಿ ಪಾರ್ಟಿಷನ್ ಮಾಡ್ಕೊಂಡು, ಈಗ ಪಾರ್ಟಿಷನ್ ಮಾಡ್ಕೊಂಡಾದ್ಮೇಲೆ ಈ ಏರ್ಸನ್ನು ಇದ್ರ ಒಳಗೆ ಹಾಕ್ಕೊಂಡು ಹೀಗೆ ಹೊರಗೆ ಹೇಳ್ಕೊಳ್ಳೋದು, ಓಕೆನಾ. ಹೊರಗೆ ಹೇಳ್ಕೊಂಡಿದ್ದಾಗಿದ ತಕ್ಷಣವೇ ಕೂದಲನ್ನ ಸ್ಪ್ರೆಡ್ ಮಾಡ್ಕೋಬೇಕು. ಮತ್ತು ಕೆಳಗಡೆ ಮಾಡ್ಕೊಂಡು ತುಂಬ ಕಷ್ಟ ಆಗುತ್ತೆ, ಹಾಗಾಗಿ ಈ ಥರ ನೀಟಾಗಿ ಸ್ಪ್ರೆಡ್ನ ಮಾಡ್ಕೊಂಡ್ಬಿಡೋದು. ಸ್ಪ್ರೆಡ್ನ ಮಾಡ್ಕೊಂಡಿದ್ದಾದಮೇಲೆ ಈಗ ಕೆಳಗಡೆದಾದ ಥರ ಹೀಗೆ ಪಾರ್ಟಿಷನ್ನ ಮಾಡ್ಕೊಂಡು ಕೆಳಗಡೆಯಿಂದ ಹೀಗೆ ಹೇಳ್ಕೊಂಡ್ಬಿಟ್ರೆ ಆಗೋಯ್ತು. ಈಗ ಇದನ್ನು ಕೂಡ ನೀಟಾಗಿ ಸ್ಪ್ರೆಡ್ ಮಾಡ್ಕೊ. ಒಂದೇ ಹೇರ್ ಸ್ಟೈಲ್ ಎರಡು ಹೇರ್ ಸ್ಟೈಲ್ನ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಹೀಗೆ ಇದು ಒಂದು ಹೇರ್ ಸ್ಟೈಲ್. ಇದೆಲ್ಲ ಅಂದರೆ ಇವಾಗ ಬ್ರೈಡ್ಸ್ಗೆ ಮುಹೂರ್ತಮ್ಗೆ ನಾನ್ ಬ್ರೈಡ್ ಅನಿಸುತ್ತಲ್ಲ ಅವ್ರು ಮಾಡ್ಕೊಳ್ಳೋಂಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ಒಂದು ಹೇರ್ ಸ್ಟೈಲ್. ಇವಾಗ ಜಸ್ಟ್ ಕ್ರಾಫ್ನ ತೊಗೊಂಡಿದ್ದೀನಿ. ಕ್ರಾಫ್ ತೊಗೊಂಡ್ಮೇಲೆ ಈಗ ಬರೀ ಫ್ರಂಟಲ್ಲಿ ಮಾತ್ರ ಹೇರ್ಸ್ನ ತೊಗೊಂಡಿದ್ದೀನಿ. ಹೇರ್ಸ್ನ ತೊಗೊಂಡು ಯು ಪಿನ್ನ ತೊಗೊಂಡಿದ್ದೀನಿ. ಯು ಪಿನ್ನ ಇದ್ರ ಒಳಗೆ ಹೀಗೆ ನೀಟಾಗಿ ಸೆಕ್ಯೂರ್ನ ಮಾಡ್ಕೋತಾ ಇದ್ದೀನಿ. ಸೆಕ್ಯೂರ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ನೀಟಾಗಿ ಹೀಗೆ ಟ್ವಿಸ್ಟ್ ಮಾಡ್ಕೋತಾ ಇದ್ದೀನಿ ನೋಡಿ. ಹೀಗೆ ಟ್ವಿಸ್ಟ್ ಮಾಡ್ಕೊಂಡಿದ್ದಾದಮೇಲೆ ಆ ಯು ಪಿನ್ ಮೇಲೂ ಕೂಡ ಈಗ ಕ್ಲಿಪ್ನ ಹಾಕ್ಕೊಂಡು ಹೀಗೆ ಬಿಡ್ತಾಯಿದ್ದೀನಿ. ಹೀಗೆ ಕೂಡ ಬಿಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇಲ್ಲ ಇಲ್ಲೂ ಕೂಡ ಅದೇ ಥರ ಮಾಡ್ಕೋತೀನಿ. ಇಲ್ಲೂ ಕೂಡ ಒಂದು ಯು ಪಿನ್ನ ತೊಗೊಂಡು ಇದ್ರ ಒಳಗೆ ಹೀಗೆ ಅಷ್ಟು ಏರ್ಸ್ನ ಬರೋ ಹಾಗೆ ಮಾಡ್ಕೊಂಡು ಇದನ್ನು ಹೀಗೆ ಟ್ವಿಸ್ಟ್ ಸ್ವಲ್ಪ ಉಪ್ಪಿಸಿ ಅಯ್ಯೋ ಇಲ್ಲಿ ಬಂದು ಹೇರ್ ಪಿನ್ ಹಾಕ್ಕೊಟ್ರೆ ಆಯಿತು ನೋಡಿ. ಸಖತ್ತು ಸಿಂಪಲ್, ಚೆನ್ನಾಗಿರುತ್ತೆ ಹೇರ್ ಸ್ಟೈಲ್. ಇದು ಬಂದು ಹೇರ್ ಸ್ಟೈಲ್, ಓಕೆನಾ. ಇವಾಗ ನಾನು ಬೈತಲ ತೊಗೊಂಡಿದ್ದೀನಿ. ಬೈತಲ ತೊಗೊಂಡ್ಮೇಲೆ ಒಂದು ಸ್ವಲ್ಪ ಹೇರ್ಸ್ನ ಹೀಗೆ ತೊಗೊಂಡಿದ್ದೀನಿ. ಹೇರ್ಸ್ ತೊಗೊಂಡ್ಮೇಲೆ ಇದನ್ನು ಹೀಗೆ ಹೀಗೆ ಫುಲ್ ಟೈಟಾಗಿ ಹಾಕ್ಕೊಂಡು ಅದನ್ನು ಸ್ಟಿಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಒಂದು ಸ್ವಲ್ಪನೇ ಉಬ್ಬಿದೆ, ಜಾಸ್ತಿ ಏನು ಉಬ್ಬಿಲ್ಲ. ಇವಾಗ ಸೇಮ್ ಈ ಕಡೆನೇ ಸೇಮ್ ಪ್ರಪೋರ್ಷನ್ ತೊಗೊಂಡು ನೀವು ಟ್ವಿಸ್ಟ್ ಮಾಡೋದು ಇಂಪಾರ್ಟೆಂಟು, ಓಕೆನಾ. ಇವಾಗ ಇದ್ರ ಮೇಲೆ ಹಾಕಾದ್ಮೇಲೆ ಟೈಟಾಗಿ ಹೇರ್ಸ್ನ ತೊಗೊಂಡ್ಮೇಲೆ ಇದ್ರ ಒಳಗಿಂದ ಹೀಗೆ ಎಷ್ಟು ಟೈಟಾಗಿ ಟ್ವಿಸ್ಟ್ ಮಾಡಿ ಇದು ಮಾಡ್ತಿರಲ್ವ ಅದು ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಕುಂತು ಬಂದು ನೋಡಿ ಒಂದು ಸ್ವಲ್ಪನೇ ಸ್ವಲ್ಪ ಉಬ್ಬಿರುತ್ತೆ. ಇದು ಒಂದು ಹೇರ್ ಸ್ಟೈಲ್. ಹಾಗೆ ನೀವು ಹೇರ್ನು ಕೂಡ ತುಂಬ ಕೂಮ್ ಮಾಡೋದು ಆಗಿರ್ಬೋದು, ಆಯಿಲ್ ಮಸಾಜ್ ಇರ್ಬೋದು, ಏರ್ ವಾಶ್ ಇರ್ಬೋದು, ಏರ್ ಪ್ಯಾಕ್ ಇರ್ಬೋದು, ಅದನ್ನೆಲ್ಲ ನೀಟಾಗಿ ನೀವು ಮೇಂಟೈನ್ ಮಾಡೋದ್ರಿಂದ ಏರ್ ಕೂಡ ಹೆಲ್ತಿ ಆಗಿರುತ್ತೆ. ಈಗ ನಾವು ಹೇರ್ ಸ್ಟೈಲ್ ಮಾಡುವಾಗ ಏರ್ ಫಾಲ್ ಆಗುತ್ತೆ ಜಾಸ್ತಿ ಅಂತ ಕಂಪ್ಲೇಂಟ್ಸ್ ಇರುತ್ತೆ ಅಲ್ವಾ. ಆಮೇಲೆ ಯಾವ್ದಾದ್ರು ಇವಾಗ ಸ್ಪ್ರೇ ಇರ್ಬೋದು, ಪೌಡರ್ಸ್ ಇರ್ಬೋದು, ಜೆಲ್ ಇರ್ಬೋದು, ಅದೆಲ್ಲ ಅಪ್ಲೈ ಮಾಡ್ತಾರೆ. ಇವಾಗ ಈಟಿಂಗ್ ಮಾಡಬೇಕಾದ್ರೆ, ಕರ್ಲಿಂಗ್ ಮಾಡಬೇಕಾದ್ರೆ, ಸ್ಟ್ರೈಟ್ನಿಂಗ್ ಮಾಡಬೇಕಾದ್ರೆ, ಓಕೆನಾ. ಅದೆಲ್ಲ ಮಾಡಿದಾಗ ಡ್ಯಾಮೇಜ್ ಆಗುತ್ತೆ ಅನ್ನೋದು. ದಯವಿಟ್ಟು
ನಿಮಗೆ ಏನು ಎಫೆಕ್ಟಿವ್ ಆಗಿರೋ ಏರಿಯಾದಲ್ಲಿ ರಿಸಲ್ಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ತೋರಿಸ್ತಾ ಇದ್ದೀನಿ ಆಲ್ರೆಡಿ ಪ್ಯಾಕನ್ನು ಹೇಗೆ ಅಪ್ಲೈ ಮಾಡ್ಕೊಂಡು ಟ್ರೈ ಮಾಡಿ. ಇದು ಇವತ್ತಿನ ಒಂದಿಷ್ಟು ಹೇರ್ ಸ್ಟೈಲ್ ಆಗಿತ್ತು. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹಾಗೆ ಮುಂದೆ ಕೂಡ ಒಳ್ಳೆ ಹೇರ್ ಸ್ಟೈಲ್ಸ್ ಬೇರೆ ಬೇರೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಬರೀ ಸಬ್ಸ್ಕ್ರೈಬ್ ಆದರೆ ಸಾಕಾಗಲ್ಲ, ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಆಗ ನಿಮಗೆ ನಾನು ವಿಡಿಯೋದು ನೋಟಿಫಿಕೇಷನ್ ಬರುತ್ತೆ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ನನ್ನ ವಿಡಿಯೋನ ಶೇರ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾರೆ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.